ಇವತ್ತೇ ನಾವು ಹೋಗ್ತಾ ಇರುವಂಥ ಪ್ಲೇಸ್ ಬಂದುಬಿಟ್ಟು ಮಂಕಿಯಲ್ಲಿರುವಂಥ ಅಂದರೆ ಹೊನ್ನಾವರದಲ್ಲಿ ಮೇನ್ ತಾಲೂಕಾಗಿದೆ. ಹೊನ್ನಾವರದಿಂದ ನಾವು ಆಲ್ಮೋಸ್ಟ್ ಮಂಕಿ ಗ್ರಾಮ ಅಂತ ಸಿಗುತ್ತೆ. ಮಂಕಿ ಹತ್ರ ಹೋದವಾಗ ಅಲ್ಲಿ ಕ್ಯಾರ್ಲೆ ಜಟಕೇಶ್ವರ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಅತಿ ಮಹತ್ವವಾದ ದೇವಸ್ಥಾನ ಆಗಿದೆ. ಸೊ ಏನಕ್ಕಂತ ಹೇಳಿದರೆ ಇಲ್ಲಿ ಯಾವುದೇ ಹರಕೆಗಳನ್ನಾಗಲಿ ಅಥವಾ ಯಾವುದೇ ಒಂದು ನಮ್ಮ ಮನಸ್ಸಲ್ಲಿರುವಂಥ ಇಚ್ಛೆಗಳನ್ನು ನಾವು ಏನಾದ್ರು ಹೇಳ್ಕೊಳ್ಳೋ ಥರ ಇದ್ದರೆ ಅಲ್ಲೇ ಈಡೇರುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಸೊ ಅಲ್ಲಿ ತುಂಬ ಜನನೇ ಬರ್ತಾರೆ. ಸೊ ನೋಡಿ ಫ್ರೆಂಡ್ಸ್, ನಾವೀಗ ಹೋಗ್ತಾ ಇರುವಂಥ ಪ್ಲೇಸ್ ಕ್ಯಾರ್ಲೆ ಜಟಕೇಶ್ವರ. ನಿಮ್ಗೆ ಮೊದಲೇ ಹೇಳಿದ್ದೀನಿ. ಸೊ ಬನ್ನಿ ಆ ಪ್ಲೇಸಿಗೆ ಹೋಗೋಣ. ನಾವಿಲ್ಲಿ ಬರೋ ಟೈಮ್ನಲ್ಲಿ ಸ್ಟಾರ್ಟಿಂಗಲ್ಲಿ ನಮಗಿಲ್ಲೊಂದು ರೈಲ್ವೆ ಟ್ರ್ಯಾಕ್ ಕೂಡ ಸಿಗುತ್ತೆ. ಅದು ಕೂಡ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಆಗಿದ್ರೆ ಕೆಳಗಡೆ ಹೋಗಿ ಒಂದು ದೇವಸ್ಥಾನದ ವ್ಯೂ ತೋರ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ, ಇದು ಕೂಡ ಮುಳ್ಳಣ್ಣೆ, ವೈಟ್ ಮುಳ್ಳಣ್ಣು. ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದೆ. ಇದು ಕೂಡ ಇಲ್ಲಿ ಕ್ಯಾರ್ಲೆಗೆ ಹೋಗೋ ಟೈಮ್ನಲ್ಲಿ ಸ್ವಲ್ಪ ಸಿಕ್ಕಿತ್ತು. ಸೊ ಇವಾಗೆಲ್ಲ ಕಡಿಮೆ, ಅಂದರೆ ಎಲ್ಲ ಬಿದ್ದೋಗಿದೆ, ಮುಗೀತು ಇದ್ರ ಸೀಸನ್. ಸೊ ಫ್ರೆಂಡ್ಸ್, ನಾವು ಇವಾಗ ಕ್ಯಾರ್ಲೆ ಹತ್ರ ಬಂದ್ಬಿಟ್ಟಿದ್ದೀವಿ. ಬಾಳೆಕೊನೆ ಪೂಜೆಯನ್ನು ತಿಳಿಸ್ತೇನೆ ಅಂತ ಹೇಳ್ಕೊಂಡಿದ್ರಂತೆ. ಅದೇ ರೀತಿ ಅದನ್ನ ಮಾಡ್ತಾ ಇರುವಂತದ್ದು. ಅದೇ ರೀತಿ ಅದನ್ನ ಸಮರ್ಪಣೆಯನ್ನು ಮಾಡಿಕೊಂಡು ಮುಂದಿನ ದಿನಗಳನ್ನು ಒಂದು ಅಪತ್ರ ಮುಂದೆ ವಿದ್ಯಾಭ್ಯಾಸದಲ್ಲಿ ಸೊ ಫ್ರೆಂಡ್ಸ್ ನೋಡಿ, ಇಲ್ಲೆಲ್ಲ ಒಂಥರ ಹಣ್ಣಾಗಿದೆ ನೋಡಿ. ಇದು ಕೂಡ ತಿನ್ನುವಂಥ ಹಣ್ಣೆ. ಇದು ಕೂಡ ತುಂಬ ಟೇಸ್ಟ್ ಇರುತ್ತೆ. ಇದು ಕ್ಯಾರ್ಲೆ ಹತ್ರನೇ ಇದೆ. ಇದು ನೋಡಿ, ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ. ಈ ಹಣ್ಣು ತುಂಬ ಟೇಸ್ಟಿ ಹಣ್ಣಿದು. ಆ್ಯಕ್ಚುಲಿ ಸ್ವಲ್ಪ ಸೊನೆ ಇರುತ್ತೆ, ಆದರೆ ತಿನ್ನೋಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಉಪ್ಪಿನಕಾಯಿಗೂ ಕೂಡ ಹಾಕ್ತಾರೆ. ನಿಮ್ಮ ಕಡೆ ಏನು ಹಣ್ಣು ಅಂತ ಹೇಳ್ತಾರೆ ಅಂತ ಕಾಮೆಂಟಲ್ಲಿ ತಿಳಿಸಿ. ನೋಡಿ, ಈಗ ನಾವು ತಿಂದು ಕೂಡ ತೋರಿಸ್ತೀವಿ. ಇವನು ದೊಡ್ಡದೇ ಹಾಕ್ಕೊಂಡ. ಸೊ ನೋಡಿ, ಸ್ವಲ್ಪ ಹುಳಿ ಇದೆ, ಅದ್ರ ಚೆನ್ನಾಗಿದೆ. ಇದು ಉಪ್ಪಿನಕಾಯಿಗೆ ಹಾಕ್ತಾರೆ ನೋಡಿ. ಇದು ಸ್ವಲ್ಪ ಹಣ್ಣಾಗಿದೆ, ಕೆಂಪಾಗಿದೆ ನೋಡಿ, ಆಗ್ತಾ ಇಲ್ಲ. ಸೊ ನೋಡಿ, ಇದು ನೋಡಿ ಈ ಹಣ್ಣು. ಸೊ ತುಂಬ ಆಗಿದೆ, ತೆಕ್ಕೊಂಡು ಹೋಗಿದ್ರೆ ಉಪ್ಪಿನಕಾಯಿಗೆ ಹಾಕ್ಬೋದು. ಈ ಒಂದು ಗ್ರೌಂಡ್ ಇದೆಯಲ್ಲ, ವರ್ಧಂತಿ ಉತ್ಸವದಲ್ಲಿ ಕ್ಯಾರ್ಲೆ ಜಟಕೇಶ್ವರಂದು ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಈ ಕಡೆ ನಡೆಯುತ್ತೆ. ಸೊ ಯಕ್ಷಗಾನ ಇರಲಿ, ಹೋಮ ಪೂಜೆಗಳು ಕೂಡ ಆ ಕಡೆಗೆ ನಡೀತವೆ. ಸೊ ಇಲ್ಲಿ ಯಕ್ಷಗಾನ ಸೇವೆ, ಅನ್ನದಾನ ಸೇವೆ, ಎಲ್ಲ ಸೇವೆಗಳು ಕೂಡ ಈ ಒಂದು ಗ್ರೌಂಡಲ್ಲಿ ನಡೆಯುತ್ತೆ. ಇವಾಗ ಫುಲ್ ಕ್ಲೀನ್ ಮಾಡಿದ್ದಾರೆ. ಸೊ ಮತ್ತು ಇಂಪ್ರೂವ್ಮೆಂಟ್ ಸ್ಟೇಜಲ್ಲಿದೆ, ಮತ್ತು ಇಂಪ್ರೂವ್ಮೆಂಟ್ ಆಗುವಂಥದ್ದು ಕೂಡ ತುಂಬಾ ಇದೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೀನಿ ಅಂದ್ಕೊಳ್ತೀನಿ.
ಹಾಗೆ ಇವತ್ತೇ ನಾವು ಮಂಕಿಯಲ್ಲಿರುವಂಥ ಒಂದು ಸುಪ್ರಸಿದ್ಧವಾದಂಥ ಮತ್ತು ಅತಿ ಶಕ್ತಿ ಉಳ್ಳಂಥ ಶ್ರೀ ಕ್ಯಾರ್ಲೆ ಜಟಕೇಶ್ವರ ದೇವಸ್ಥಾನದ ಬಗ್ಗೆ ಇವತ್ತೇ ಒಂದು ಸಣ್ಣ ಮಾಹಿತಿಯನ್ನು ನೀಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಕೂಡ ನೀವು ಇಲ್ಲಿ ಬಂದು ಹೇಳ್ಕೊಂಡು ಇಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರಿದ್ದೇ ಆದರೆ ನೀವು ನಿಮ್ಮ ಮನಸ್ಸಿಗೆ ಅನಿಸಿದ್ದ ಪೂಜೆಗಳನ್ನು ಕೂಡ ನೀವು ಇಲ್ಲಿ ಕೊಟ್ಟು ಆ ಹರಕೆಗಳನ್ನು ತೀರಿಸುವಂಥದ್ದು ಕೂಡ ಮಾಡ್ಬೋದು. ಸೊ ಫ್ರೆಂಡ್ಸ್ ನೋಡಿ, ಈ ಕಾಯಿ ನೋಡೋಣ, ತಿಂದು ನೋಡೋಣ ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಆದರೆ ಸ್ವಲ್ಪ ಹುಳಿ ಇದೆ. ಆ್ಯಕ್ಚುಲಿ ಈ ಕಾಯಿ ಉಪ್ಪಿನಕಾಯಿಗೆ ಹಾಕುವಂಥ ಕಾಯಿ. ಇದನ್ನು ಆ್ಯಕ್ಚುಲಿ ನಾವು ಮನೆ ಕಡೆಗೆಲ್ಲ ಉಪ್ಪಿನಕಾಯಿ ಹಾಕ್ತೀವಿ. ಈಗ ಈ ಹಣ್ಣೆಲ್ಲ ತುಂಬ ಸಿಗೋದು ಕಡಿಮೆ ಆಗಿರೋ ಕಾರಣ ಇದು ಅಷ್ಟು ಜನರಿಗೆ ಚಿರಪರಿಚಿತ ಇಲ್ಲ. ಪರಿಚಯ ಇದ್ದವರು ಮೊಮೆಂಟಲ್ಲಿ ತಿಳಿಸಿ, ಆಯಿತಾ? Mama, please, Mama.